ಜೊತೆ ಮಾತನಾಡೋದಕ್ಕೆ ಮಲ್ಲೇಶ್ವರಂ ಶಾಸಕರಾದಂತಹ ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನೆಟ್ ಬೋಲ್ಟ್ ಟೈಟ್ ಮಾಡ್ತೀವಿ ಅಂತ. ಈ ವಿಚಾರವಾಗಿ ಯಾವ ರೀತಿಯಾಗಿ ಧ್ವನಿ ಎತ್ತುತ್ತೀರಾ ಸರ್ ನೀವು? ಇದು ದುರಂಕಾರದ ಮಾತು, ಅಹಂಕಾರದ ಮಾತು. ಒಂದು ಸೌಜನ್ಯತೆ, ಮಾತಿನಲ್ಲಿ ನಿಗಾ, ನಡವಳಿಕೆ ಇರಬೇಕು. ಇದು ಯಾವುದು ಇಲ್ಲದೆ ಕಾರಣ ಮನ ಬಂದಂತೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಿಜಕ್ಕೂ ದುಃಖ. ಒಂದು ಸರ್ಕಾರದ ಇದು ಭಾಷೆ ಆಗಿದ್ರೆ ಮುಖ್ಯಮಂತ್ರಿಗಳು ಅದೇ ವೇದಿಕೆಯಲ್ಲಿದ್ದಾರೆ. ಈ ರೀತಿ ಬೆದರಿಕೆಯನ್ನು ಹಾಕುವಂತ ಕೆಲಸ ಒಂದು ಸರ್ಕಾರದಿಂದ ಆಗ್ತಿದೆ ಅಂದ್ರೆ ನಿಜಕ್ಕೂ ಖಂಡನೀಯ ಸರ್. ಮತ್ತೆ ಅದಕ್ಕೆ ಕೆಲವೊಂದಿಷ್ಟು ಶಾಸಕರು ಕೂಡ ಸಮರ್ಥನೆಯನ್ನ ಕೊಡ್ತಿದ್ದಾರೆ. ಅವ್ರ ಹೇಳಿಕೆ ಸರಿ ಇದೆ ಅಂತ. ಏನ್ ಮಾಡ್ತೀರ? ಅವ್ರ ನಾಯಕರನ್ನ ಹೇಳಿದ್ನ, ತಲೆ ಹೇಳಿದ್ನ ಬಾಲ ಅಲ್ಲಾಡಿಸ್ಬೇಕಲ್ಲ, ಅಲ್ಲಾಡಿಸ್ತಾರೆ ಸರ್. ಮತ್ತೆ ವೀರಪ್ಪ ಮೊಯ್ಲಿ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಡಿ ಕೆ ಸಿಎಂ ಆಗೋದನ್ನ ಯಾರ ಕೈಯಲ್ಲೂ ತಪ್ಸಕ್ ಆಗಲ್ಲ ಅಂತ. ಅವ್ರ ಪಕ್ಷದ ವಿಚಾರ ನಮ್ಗೆ ಅದ್ ಕಟ್ಕೊಂಡ್ ಏನಾಗ್ಬೇಕಿಲ್ಲ. ಅವ್ರವ್ರು ಏನೇನ್ ಹೇಳಿಕೆ ಕೊಡ್ತಾರೋ, ಆ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೋ, ಯಾರು ಬಿಡ್ತಾರೋ, ಅಂತೂ ಗುದ್ದಾಟ, ಅಧಿಕಾರದ ಕುರ್ಚಿಗಾಗಿ ಕಾದಾಟ, ಗುದ್ದಾಟ ನಡೀತಾನೆ ಇರ್ತದೆ. ಅವ್ರು ಗುದ್ದಾಡ್ತಾನೆ ಇರ್ತಾರೆ. ಅದು ಅವ್ರ ಪಕ್ಷದಲ್ಲಾಗೋದು. ಅದ್ರ ಬಗ್ಗೆ ನಾನೇನ್ ಹೇಳಕ್ ಏನಿಲ್ಲ ಸರ್. ಮತ್ತೆ ನಿನ್ನೆ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷರು ಕೂಡ ಒಂದು ಆರೋಪ ಮಾಡಿದ್ದಾರೆ, ಕಳೆದ ಸರ್ಕಾರದಲ್ಲಿ ಎಷ್ಟು ಕಮಿಷನ್ ಇತ್ತು ಅದಕ್ಕಿಂತ ಜಾಸ್ತಿ ಕಮಿಷನ್ ಇಲ್ಲಿದೆ. ಇದು 100% ಸರ್ಕಾರ. ಇದಾಗಿತ್ತು ಅಶ್ವಥ್ ನಾರಾಯಣ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಓಂ ವಿವೇಕಾದಿತ್ಯ, ಕಾರ್ಯಕರ್ತ ಅಶ್ವವೇಗ ನ್ಯೂಸ್, ಬೆಂಗಳೂರು.